ಸರ್ಕಾರಿ ನಿವಾಸಕ್ಕೆ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ನಿರ್ದಿಷ್ಟ 3 ಸರ್ಕಾರಿ ಬಂಗಲೆ ಕೇಳಿರುವಂತಹ ಅಶೋಕ್ ಡಿಸಿಎಂ ಇಬ್ಬರು ಸಚಿವರಿಗೆ ನೀಡಿರುವ ಮನೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕುಮಾರಕೃಪಾ ದಕ್ಷಿಣದಲ್ಲಿರುವಂತಹ ನಂಬರ್ 1 ಸಂಖ್ಯೆ 1 ಇರುವಂತಹ ನಿವಾಸಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹಂಚಿಕೆಯಾಗಿರುವಂತಹ ನಿವಾಸ ಇದು. ಆದರೆ ಇದೇ ನಿವಾಸ ಬೇಕು ಅಂತ ಆರ್ ಅಶೋಕ್ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇದೇ ನಿವಾಸದಲ್ಲಿ ಇದ್ದು 2 ಬಾರಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ರೇಸ್ ಕೋರ್ಸ್ ರಸ್ತೆಯ ರೇಸ್ ವ್ಯೂ ಕಾಟೇಜ್ನಲ್ಲಿರುವಂತಹ ನಿವಾಸ ಇದು. ಎಲ್ಲೊಂದು ಕಡೆ ಆ ಒಂದು ನಂಬರ್ ಇರಬಹುದು, ಅದ್ರ ಮೇಲೂ ಕೂಡ ಕಂಡಿಟ್ಟಿರ್ತಾರೆ. ನಂಬರ್ 1 ಹಾಗೆ ನಂಬರ್ 3 ನಿವಾಸಕ್ಕೆ ಕೂಡ ಅಶೋಕ್ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸಚಿವ MB ಪಾಟೀಲ್ಗೆ ಹಂಚಿಕೆಯಾಗಿರುವಂತಹ ನಂಬರ್ 1 ನಿವಾಸ, ಇನ್ನು ಪ್ರಿಯಾಂಕ್ ಖರ್ಗೆಗೆ ಹಂಚಿಕೆಯಾಗಿರುವಂತಹ ನಂಬರ್ 3 ನಿವಾಸ, ಜಯಮಹಲ್ನಲ್ಲಿ ಇರುವ ಬಂಗಲೆ ಆಯ್ದುಕೊಳ್ಳುವಂತೆ ಹೇಳಿರುವಂತಹ ಸರ್ಕಾರ. ಆದರೆ ಅದು ಬೇಡ, ನನಗೆ ನಂಬರ್ 1 ಅಥವಾ ನಂಬರ್ 3 ಇರುವಂತಹ ಒಂದು ಬಂಗಲೆಯನ್ನು ನೀಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನಿರ್ದಿಷ್ಟ 3 ಬಂಗಲೆ ಪೈಕಿ 1 ಬಂಗಲೆ ನೀಡುವಂತೆ ಪಟ್ಟನ್ನು ಹಿಡಿದಿದ್ದಾರೆ. 3ರಲ್ಲಿ ಯಾವ್ದಾದ್ರು 1 ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿಕೆಗೆ ಹಂಚಿಕೆಯಾಗಿರುವಂತಹ ಮನೆ ಮೇಲೆ ಅಶೋಕ್ ಕಣ್ಣಿಟ್ಟಿದ್ದಾರೆ. ಇನ್ನು ಇದೇ ಮನೆಯಲ್ಲಿದ್ದಂತಹ ಸಿದ್ದರಾಮಯ್ಯ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಆ ಕಾರಣದಿಂದಲೋ ಅಥವಾ ಈ ನಂಬರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಮರಾಲಜಿ ನೋಡುವಂಥದ್ದು ಇದೆಲ್ಲವೂ ಕೂಡ ಇರುತ್ತೆ. ಅದರಿಂದಾಗಿ ಈ ಮನೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಆರ್ ಅಶೋಕ್. 3ರಲ್ಲಿ ಯಾವ್ದಾದ್ರು 1 ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ನೀಡ್ತಾರೆ. ಕಿರಣ್, ಯಾಕೆ ಆರ್ ಅಶೋಕ್ ಅವರು ಇದೇ 3 ಬಂಗಲೆ ಮೇಲೆ ಪಟ್ಟಿಡ್ತಿರುವಂಥದ್ದು? ಸೊ ಬೇರೆ ಏನಾದರೂ ಲೆಕ್ಕಾಚಾರಗಳಿದೆಯಾ? ಈಗಾಗಲೇ ಯಡಿಯೂರಪ್ಪ ಅವರು CM ಆದರೂ ಇದೇ ಬಂಗ್ಲೆಯಲ್ಲಿ ಇದ್ಕೊಂಡು, ಸೊ ಒಂದು ರೀತಿ ಲಕ್ಕಿ ನಂಬರ್ ಅಥವಾ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿದೆ ಅನ್ನುವಂಥದ್ದು, ಅಥವಾ ಏನಕ್ಕೆ ಈ ಡಿಮ್ಯಾಂಡನ್ನು ಆರ್ ಅಶೋಕ್ ಅವರು ಮಾಡ್ತಾ ಇರುವಂಥದ್ದು? ರೆಹಮಾನ್, ವಾಸ್ತುಗಿಂತ ಹೆಚ್ಚಾಗಿ ಒಂದಷ್ಟು ಕಂಫರ್ಟಬಲ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅಶೋಕ್ ಅವರು ಆ 3 ನಿರ್ದಿಷ್ಟ ಮನೆಗಳನ್ನ ಈಗ ಬೇಡಿಕೆಯನ್ನ ಸರ್ಕಾರಕ್ಕೆ ಇಟ್ಟಿದ್ದಾರೆ. ಯಾಕಂದ್ರೆ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ರೇಸ್ ವ್ಯೂ ಕಾಟೇಜ್ ನಲ್ಲಿರುವಂತಹ ನಂಬರ್ 1 ಮತ್ತು ನಂಬರ್ 3 ನಿವಾಸಗಳೇನಿದೆ, ಇಲ್ಲಿ ಹೆಚ್ಚು ಸ್ಥಳಾವಕಾಶ ಇದೆ. ಜನರು ಬಂದು ಹೋಗೋದಕ್ಕೆ, ಮುಖಂಡರು ಬಂದು ಹೋಗೋದಕ್ಕೆ, ವಾಹನ ನಿಲುಗಡೆ ಇತ್ಯಾದಿ ವಿಚಾರಗಳಿಗೆ ಅಲ್ಲಿ ಹೆಚ್ಚು ಸ್ಥಳಾವಕಾಶ ಇದೆ. ಮತ್ತು ಅಲ್ಲಿ ಯಾವುದೇ ರೀತಿಯಿಂದ ಹೊರಗಡೆಯಿಂದ ದೊಡ್ಡ ಮಟ್ಟದ ಡಿಸ್ಟರ್ಬೆನ್ಸ್ ಅನ್ನುವಂತಹ ವಿಚಾರಗಳು ಏನು ಕೂಡ ಇಲ್ಲ. ಹೀಗಾಗಿ ಆ ಮನೆ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಅಶೋಕ್ ಇಟ್ಟಿರುವಂತದ್ದು. ಇದರ ಜೊತೆಗೆ ಈ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಂಚಿಕೆ ಆಗಿರುವಂತಹ ಕುಮಾರಕೃಪಾ ದಕ್ಷಿಣದಲ್ಲಿರುವಂತಹ ನಂಬರ್ 1 ನಿವಾಸ ಏನಿದೆ, ಅದು ಒಂದು ರೀತಿ ರಾಜಕಾರಣಿಗಳ ಪಾಲಿಗೆ ಅದೃಷ್ಟದ ಮನೆ ಅನ್ನುವಂತ ರೀತಿಯಲ್ಲಿ ಅದಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅದೇ ನಿವಾಸದಲ್ಲಿದ್ದೆ, 2 ಬಾರಿ ಮುಖ್ಯಮಂತ್ರಿ ಆದ್ರು. ರೇವಣ್ಣ ಅವರು ಕೂಡ ಅದೇ ನಿವಾಸದಲ್ಲಿದ್ರು, ಆಗ್ಲೂ ಕೂಡ ಅವರು ಮಂತ್ರಿಯಾಗಿ ಪ್ರಭಾವಿ ಖಾತೆಯನ್ನು ಕೂಡ ಹೊಂದಿದ್ರು. ಈಗ ಡಿಕೆ ಶಿವಕುಮಾರ್ ಅವರಿಗೆ ಆ ನಿವಾಸ ಹಂಚಿಕೆ ಆಗಿದೆ, ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಈ ರೀತಿಯಾದಂತಹ ಕೆಲವೊಂದಷ್ಟು ನಂಬಿಕೆ ಇದೆ ಆ ನಿವಾಸದ ಮೇಲೆ. ಅಲ್ಲಿ ಒಂದಷ್ಟು ಟ್ರಾಫಿಕ್ ನ ಸಮಸ್ಯೆ ಇದೆ ಅನ್ನುವಂಥದ್ದು ಹೊರತುಪಡಿಸಿದ್ರೆ ಆ ಮನೆ ರಾಜಕಾರಣಿಗಳ ಪಾಲಿಗೆ ಒಂದಷ್ಟು ಅದೃಷ್ಟದ ಮನೆ ಅನ್ನುವಂತ ಕಾರಣಕ್ಕಾಗಿ ಅದೇ ನಿವಾಸ ಬೇಕು ಅನ್ನುವಂತ ಒಂದು ಪಟ್ಟನ್ನ ಇಲ್ಲಿ ಅಶೋಕ್ ಅವರು ಹಿಡಿದಿರುವಂತದ್ದು. ಇದರ ಜೊತೆಗೆ ರೇಸ್ ವ್ಯೂ ಕಾಟೇಜ್ ನಲ್ಲಿರುವಂತಹ ಮನೆಯಲ್ಲಿ ಇರುವಂತದ್ದು ಏನಂದ್ರೆ, ಅದು ದೊಡ್ಡದಾಗಿದೆ ಮತ್ತು ಸಾಕಷ್ಟು ಸಭೆಗಳನ್ನ ಮಾಡುವಂತಹ ಮಟ್ಟಕ್ಕೆ ಆ ಮನೆ ಅಷ್ಟು ದೊಡ್ಡದ ಅವಕಾಶ ಇದೆ ಅನ್ನುವಂತಹ ಕಾರಣಕ್ಕಾಗಿ ಆ 3 ಮನೆಗಳನ್ನ ಈಗಾಗಲೇ ಅಶೋಕ್ ಪಟ್ಟು ಹಿಡಿದ್ದಾರೆ. ಆದ್ರೆ ಈ 3 ಮನೆಗಳು ಕೂಡ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವರಂತಹ MB ಪಾಟೀಲ್ ಹಾಗೂ ಪ್ರಿಯಾಂಕ್ ಅವರಿಗೆ ಹಂಚಿಕೆ ಆಗಿದೆ. ಹೀಗಾಗಿ ಅದನ್ನ ಸರ್ಕಾರ ವಾಪಸ್ ಕೊಡುವಂತಹ ಸಾಧ್ಯತೆಗಳಿಲ್ಲ. ಜಯಮಲ್ ರಸ್ತೆಯಲ್ಲಿರುವಂತಹ 1 ಸರ್ಕಾರಿ ಬಂಗಲೆಯನ್ನು ಆಯ್ದುಕೊಳ್ಳಿ ಅನ್ನುವಂತ ಒಂದು ಸಲಹೆಯನ್ನ ಅಶೋಕ್ ಅವರಿಗೆ ಸರ್ಕಾರ ಕೊಟ್ಟಿದೆ. ಆದ್ರೆ ಅದಕ್ಕೆ ಒಪ್ಪದೇ ಇರುವಂತಹ ಅಶೋಕ್ ಅವರು ಪತ್ರ ಬರೆದು 3 ಮನೆಗಳನ್ನೇ ಪೈಕಿ 1 ಕೊಡಿ ಅನ್ನುವಂತ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಕಿರಣ್.